ನಮ್ದೇ ಅಂತ ಹೇಳ್ತಾ ಕಳೆದ ಬಾರಿ ಮಿಂಚು ಹರಿಸಿ ಕಪ್ ಗೆದ್ದಿದ್ದು RCB ತಂಡ ಈಗ ಸೇಲ್ ಆಗ್ತಿದೆ. ನಮ್ಮ ಬೆಂಗಳೂರಿನವರೇ ಆಗಿದ್ದ ವಿಜಯ್ ಮಲ್ಯ ಒಡೆತನ ಹೊಂದಿದ್ದ RCB 2016ರಿಂದ ಇಲ್ಲಿಯವರೆಗೂ ಖಾಸಗಿ ಕಂಪನಿಯೊಂದು ನಿರ್ವಹಣೆ ನಡೆಸ್ತಾ ಇದೆ. ಕಳೆದ ಬಾರಿ ಕಪ್ ಗೆಲ್ತಾ ಇದ್ದಂಗೆ RCB ತಂಡ ಮಾರಾಟಕ್ಕಿದೆ ಎಂಬ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಆರಂಭದಲ್ಲಿ ಇದನ್ನ ಅಲ್ಲಗಳೆದು RCB ಮ್ಯಾನೇಜ್ಮೆಂಟ್ ಈಗ ಬರೋಬ್ಬರಿ 16,706 ಕೋಟಿಗೆ ತಂಡವನ್ನ ಸೇಲ್ ಮಾಡಿದೆ. ಅಂದಾಗೆ ವಿಜಯ್ ಮಲ್ಯ 2008ರಲ್ಲಿ ಈ ತಂಡವನ್ನ ಖರೀದಿಸಿದಾಗ ಇದರ ಮೊತ್ತ ಕೇವಲ 446 ಕೋಟಿ ರೂಪಾಯಿ. ಈಗ ಸರಿಸುಮಾರು 1,500 ಕೋಟಿ ಹೆಚ್ಚು ಲಾಭ ಗಳಿಸಿದೆ. ಇನ್ನು ಪ್ರಸ್ತುತ ಮಾಲೀಕರಾದ ಡಿಯಾಜಿಯೋ ಯುನೈಟೆಡ್ ಸ್ಪಿರಿಟ್ಸ್ ಸಂಸ್ಥೆಯಿಂದ ಈ ತಂಡವನ್ನ ಪ್ರಮುಖ ಹೂಡಿಕೆದಾರರ ಒಕ್ಕೂಟವು ಖರೀದಿಸಿದೆ. ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಮತ್ತು ಬೋಲ್ಟ್ ವೆಂಚರ್ಸ್ ಮತ್ತು ಅಮೆರಿಕದ ಖಾಸಗಿ ಇಕ್ವಿಟಿ ದೈತ್ಯ ಬ್ಲಾಕ್ ಸ್ಟೋನ್ ಈ ತಂಡವನ್ನ ಜಂಟಿಯಾಗಿ ಖರೀದಿಸಿದೆ. 16,600 ಕೋಟಿ ರೂಪಾಯಿ ಮೊತ್ತದ ಈ ಒಪ್ಪಂದವು IPL ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಫ್ರಾಂಚೈಸಿ ಎಂಬ ಹೆಗ್ಗಳಿಕೆಗೆ RCB ಪಾತ್ರವಾಗಿದೆ. ಆರ್ಯಮನ್ ವಿಕ್ರಮ್ ಬಿರ್ಲಾ ಅವರು ಈ ಹೊಸ ಮಾಲೀಕತ್ವದ ಅಡಿಯಲ್ಲಿ ತಂಡದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. IPL 2026ರ ಸೀಸನ್ ಮುಗಿದ ನಂತರ ಈ ಹೊಸ ಮಾಲೀಕತ್ವವು ಅಧಿಕೃತವಾಗಿ ಜಾರಿಗೆ ಬರಲಿದೆ. ಅಲ್ಲಿವರೆಗೂ ಡಿಯಾಜಿಯೋ ಸಂಸ್ಥೆ ತಂಡದ ಜವಾಬ್ದಾರಿಯನ್ನ ಮುಂದುವರಿಸಲಿದೆ. ಈ ಒಪ್ಪಂದವು ಕೇವಲ ಪುರುಷರ ತಂಡಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಿಗೆ RCB ಮಹಿಳಾ ತಂಡವನ್ನು ಸಹ ಇದೇ ಒಕ್ಕೂಟವು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಕಳೆದ 2 ದಶಕಗಳಲ್ಲಿ IPL ಜಾಗತಿಕ ಕ್ರೀಡಾ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇದು ಭಾರತೀಯ ಕ್ರಿಕೆಟ್ನ ಮುಖವನ್ನೇ ಬದಲಿಸಿದೆ. ಭಾರತಕ್ಕೆ ಅಗಾಧ ಮೌಲ್ಯವನ್ನ ಸೃಷ್ಟಿಸಿದೆ. ಆಧುನಿಕ ಕ್ರೀಡೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ಫ್ರಾಂಚೈಸಿಗಳಲ್ಲಿ ಒಂದಾದ RCB ಆದಿತ್ಯ ಬಿರ್ಲಾ ಗ್ರೂಪ್ಗೆ ತನ್ನ ಸಂಸ್ಥೆ ನಿರ್ಮಾಣದ ಪರಂಪರೆಯನ್ನ ಜಾಗತಿಕ ಕ್ರೀಡಾ ಕ್ಷೇತ್ರಕ್ಕೆ ವಿಸ್ತರಿಸಲು ಒಂದು ವಿಶಿಷ್ಟ ವೇದಿಕೆಯನ್ನು ನೀಡುತ್ತಾ ಇದೆ. ಈ ಆಸ್ತಿಯ ಪಾಲುದಾರರಾಗಲು ನಾವು ಸಂತೋಷ ಪಡುತ್ತೇವೆ ಮತ್ತು ಈ ಅಸಾಧಾರಣ ಪರಂಪರೆಯನ್ನ ಮತ್ತಷ್ಟು ನಿರ್ಮಿಸಲು ಬದ್ಧರಾಗಿದ್ದೇವೆ ಅಂತ ಆದಿತ್ಯ ಬಿರ್ಲಾ ಗ್ರೂಪ್ನ ಅಧ್ಯಕ್ಷ ಕುಮಾರ್ ಮಂಗಲಂ ಬಿರ್ಲಾ ಹೇಳಿದ್ದಾರೆ. ಹಾಗಾದ್ರೆ ಈ ಆರ್ಯಮನ್ ವಿಕ್ರಮ್ ಬಿರ್ಲಾ ಯಾರು? ಅವ್ರು ಯಾಕೆ ಈ RCB ತಂಡವನ್ನ ತಗೊಳ್ತಾರೆ ಎನ್ನುವಂತಹ ಹಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ. ಪ್ರಸ್ತುತ ಆರ್ಯಮನ್ ವಿಕ್ರಮ್ ಬಿರ್ಲಾ RCB ತಂಡದ ಹೊಸ ಮಾಲೀಕ. ಹಾಗಂತ ಇವರಿಗೆ IPL ಹೊಸತೇನೂ ಅಲ್ಲ. ಹಿಂದೆ 2018ರಲ್ಲಿ ರಾಜಸ್ಥಾನ್ ರಾಯಲ್ಸ್ 30 ಲಕ್ಷ ರೂಪಾಯಿಗಳಿಗೆ ಬಿರ್ಲಾರನ್ನ ಖರೀದಿ ಮಾಡಿತ್ತು. ಆದ್ರೆ ಒಂದೇ ಒಂದು ಪಂದ್ಯವದಲ್ಲೂ ಆರ್ಯಮನ್ ಕಳಕ್ಕಿಳಿಯಲಿಲ್ಲ. 2020ರಲ್ಲಿ ತನ್ನ ತಂಡದಿಂದ ಬಿರ್ಲಾರನ್ನ ರಾಜಸ್ಥಾನ್ ರಾಯಲ್ಸ್ ತಂಡ ಕೈಬಿಟ್ಟಿತ್ತು. ಇನ್ನು ದೇಸಿ ಕ್ರಿಕೆಟ್ ಬಗ್ಗೆ ಹೇಳೋದಾದ್ರೆ ಆರ್ಯಮನ್ 2017ರಲ್ಲಿ ಮಧ್ಯಪ್ರದೇಶ ತಂಡವನ್ನ ರಣಜಿಯಲ್ಲಿ ಪ್ರತಿನಿಧಿಸಿದ್ದಾರೆ. 2018ರಲ್ಲಿ ಒಡಿಸ್ಸಾ ವಿರುದ್ಧ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದು ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಒಂದು ಶತಕವನ್ನ ಸಹ ಸಿಡಿಸಿದ್ದಾರೆ. ಇನ್ನು ಆರ್ಯಮನ್ ಬಿರ್ಲಾ ಯಾರಪ್ಪ ಅಂತ ಕೇಳಿದ್ರೆ ಈತ ಭಾರತದ ಬಹುಕೋಟಿ ಸಾಮ್ರಾಜ್ಯದ ದೊರೆ ಕುಮಾರ್ ಮಂಗಲ್ ಬಿರ್ಲಾ ಅವರ ಪುತ್ರ. ಸರಿಸುಮಾರು 4 ಲಕ್ಷ ಕೋಟಿ ಸಾಮ್ರಾಜ್ಯದ ವಾರಸುದಾರ ಈತ. ಹುಟ್ಟದಾಗಿಂದಲೇ ಬಾಯಲ್ಲಿ ಚಿನ್ನದ ಸ್ಪೂನ್ ಅನ್ನ ಇಟ್ಕೊಂಡೇ ಬಂದ ಆರ್ಯಮನ್ಗೆ ಕ್ರಿಕೆಟ್ ಪ್ರೀತಿ ಚಿಕ್ಕಂದಿನಿಂದಲೇ ಇತ್ತು. ಪರಿಣಾಮ IPL ತಂಡಕ್ಕೆ ಆಡುವ ಮಟ್ಟಿಗೆ ಬಿರ್ಲಾ ಬೆಳೆದರು. ಆದರೆ ತಂಡದಿಂದ ಕೈ ಬಿಟ್ಟ ಬಳಿಕ ಬೇಸರದಿಂದ ಕ್ರಿಕೆಟ್ ನಿಂದ ದೂರವಾದರು. ಆದರೆ ಕ್ರಿಕೆಟ್ ಮೇಲಿನ ಪ್ರೀತಿ ಕಡಿಮೆ ಆಗಿರಲಿಲ್ಲ. ಯಾವಾಗ RCB ತಂಡ ಮಾರಾಟಕ್ಕಿದೆ ಎನ್ನುವುದು ತಿಳಿತೋ ಕೂಡಲೇ ತಮ್ಮ ಸಂಗಡಿಗರ ಜೊತೆ IPL ಫ್ರಾಂಚೈಸಿ ಖರೀದಿ ಮಾಡಿದ್ದಾರೆ. ಅಂದು ಒಂದು ಮ್ಯಾಚ್ಗಾಗಿ ಚಾನ್ಸ್ ಕೇಳ್ತಿದ್ದ ಆರ್ಯಮನ್ ಇಂದು ಹೊಸದೊಂದು ತಂಡದ ಮಾಲೀಕನೇ ಆಗ್ಬಿಟ್ಟಿದ್ದಾರೆ. RCB ಏನೋ ಸೇಲ್ ಆಯ್ತು. ಇದೀಗ ಓರ್ವ ವ್ಯಕ್ತಿಯ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅವರು ಬೇರೆ ಯಾರೂ ಅಲ್ಲ, ಸಾವಿರಾರು ಕೋಟಿ ಹಣಕಾಸು ವಂಚನೆ ಆರೋಪದಲ್ಲಿ ದೇಶ ಬಿಟ್ಟು ಪರಾರಿಯಾದ ಲಂಡನ್ ನಲ್ಲಿ ನೆಲೆಸಿರುವ ವಿಜಯ್ ಮಲ್ಯ. RCB ತಂಡವನ್ನ ಆರಂಭದಲ್ಲಿ ಖರೀದಿ ಮಾಡಿದ್ದು ಕೂಡ ಇದೇ ವಿಜಯ್ ಮಲ್ಯ. IPL ಶುರುವಾಗಿದ್ದು 2008ರಿಂದ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾ ಇದೆ. ಈ ಸಂದರ್ಭದಲ್ಲಿ $111.6 ಮಿಲಿಯನ್ ಅಂದ್ರೆ ಅಂದಾಜು 446 ಕೋಟಿ ರೂಪಾಯಿಗೆ RCB ತಂಡವನ್ನ ವಿಜಯ್ ಮಲ್ಯ ಖರೀದಿ ಮಾಡಿದ್ರು. ಅಂದು 446 ಕೋಟಿ ರೂಪಾಯಿ ಇದ್ದ RCB ಮೌಲ್ಯ ಇಂದು 16,706 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. RCB ಷೇರು ಮೌಲ್ಯ ರಾಕೆಟ್ ವೇಗದಲ್ಲಿ ಏರಿದ್ದು ವಿಶ್ವದ ಶ್ರೀಮಂತ ಫ್ರಾಂಚೈಸಿಗಳಲ್ಲಿ ಒಂದಾಗಿದೆ. ಇಷ್ಟೊಂದು ಹಣಕ್ಕೆ RCB ಏನೋ ಮಾರಾಟವಾಗಿದೆ. ಇದರಿಂದ ವಿಜಯ್ ಮಲ್ಯಗೆ ಎಷ್ಟು ಹಣ ಸಿಗುತ್ತೆ ಎಂಬ ಪ್ರಶ್ನೆ ಸಹಜವಾಗಿ ಎಲ್ಲರನ್ನು ಮೂಡುತ್ತೆ. ಹೇಳೋದಾದ್ರೆ ವಿಜಯ್ ಮಲ್ಯ ಅವರು ತಮ್ಮ ಸಾಲವನ್ನ ತೀರಿಸಿ ಮರಳಿ ಸ್ವದೇಶಕ್ಕೆ ಬರಬಹುದಲ್ವಾ ಎಂಬ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ.
ಹಾಗಾದ್ರೆ ವಿಜಯ್ ಮಲ್ಯಗೆ ನಿಜಕ್ಕೂ ಹಣ ಸಿಗುತ್ತಾ? ಸಿಕ್ಕರೆ ಎಷ್ಟು ಹಣ ಸಿಗಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅಚ್ಚರಿಯ ಸಂಗತಿ ಏನಂದ್ರೆ ವಿಜಯ್ ಮಲ್ಯಗೆ ಒಂದೇ ಒಂದು ಕವಡೆ ಕಾಸಿನ ರೂಪಾಯಿ ಸಹ ಸಿಗೋದಿಲ್ಲ. ಯಾಕಂದ್ರೆ ಮಾಜಿ ಮಾಲೀಕ ಅನ್ನೋದು ಬಿಟ್ರೆ ವಿಜಯ್ ಮಲ್ಯಗೂ RCBಗೂ ಪ್ರಸ್ತುತ ಯಾವುದೇ ಸಂಬಂಧವಿಲ್ಲ. 2016ರಲ್ಲಿ ಹಣಕಾಸಿನ ಹಗರಣದಲ್ಲಿ ಸಿಲುಕಿದ ವಿಜಯ್ ಮಲ್ಯ ದೇಶವನ್ನ ತೊರೆದರು. ಅಲ್ಲದೆ RCB ಮಾಲೀಕತ್ವವನ್ನ ಯುನೈಟೆಡ್ ಕಿಂಗ್ಡಮ್ ಮೂಲದ ಡಿಯಾಜಿಯೋ ಕಂಪನಿಯ ಅಂಗಸಂಸ್ಥೆಯ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ಗೆ ವರ್ಗಾವಣೆ ಮಾಡಿದರು. ಅಲ್ಲಿಂದ ಆಚೆಗೆ ಅವರು ತಂಡದ ಮೇಲಿನ ನಿಯಂತ್ರಣವನ್ನ ಕಳೆದುಕೊಂಡರು. ಹೀಗಾಗಿ ಮಲ್ಯಗೆ ಈ ಮಾರಾಟದಿಂದ ಯಾವುದೇ ಪ್ರಯೋಜನವಿಲ್ಲ. ಎನಿವೆ, ಕ್ರಿಕೆಟ್ ಪ್ರೇಮಿಗಳು ಮಾತ್ರ ತಮ್ಮ ನೆಚ್ಚಿನ RCB ಮಾಲೀಕ ಯಾರೇ ಆಗ್ಲಿ ಕಪ್ ಮಾತ್ರ ಗೆಲ್ತಾನೆ ಇರ್ಲಿ ಅಂತ ವಿಶ್ ಮಾಡೋದನ್ನ ಮಾತ್ರ ಮಾಡಿದ್ದಿಲ್ಲ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನಮಸ್ಕಾರ.